ಹಾಯ್ ಹಲೋ ಫ್ರೆಂಡ್ಸ್, ನಾನು ಇವತ್ತಿನ ದಿನ MCA PGCT ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಎ ಕಂಪ್ಯೂಟರ್ ಕೆನಾಟ್ ಬೂಟ್ ಇಟ್ ಡಸ್ ನಾಟ್ ಹ್ಯಾವ್ ಅಂತಂದರೆ ಬೂಟ್ ಯಾವುದಕ್ಕೆ ಸಂಬಂಧಪಟ್ಟಿರುತ್ತಪ್ಪ ಅಂತಂದರೆ ಆಪ್ರೇಟಿಂಗ್ ಸಿಸ್ಟಮಿಗೆ ಸಂಬಂಧಪಟ್ಟಿರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಏನಂತ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ ನೋಡಿ. ಆಪ್ರೇಟಿಂಗ್ ಸಿಸ್ಟಮ್ ಇಸ್ ಎ ಸಿಸ್ಟಮ್ ಆಫ್ ಸಾಫ್ಟ್ವೇರ್ ದಟ್ ಹ್ಯಾಂಡಲ್ಸ್ ಟು ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ ರಿಸೋರ್ಸಸ್ ಆ್ಯಂಡ್ ಪ್ರೊವೈಡರ್ ಸರ್ವಿಸಸ್ ಫಾರ್ ದ computer programs. So without an operating system a computer cannot. ಎರಡನೇದು ಟು ಬೇಸಿಕ್ ಟೈಪ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್. ಬೇಸಿಕ್ ಟೈಪ್ ಯಾವುದಪ್ಪ ಅಂತಂದರೆ ಬ್ಯಾಚ್ ಆಪ್ರೇಟಿಂಗ್ ಸಿಸ್ಟಮು, ಟೈಮ್ ಶೇರಿಂಗ್ ಆಪ್ರೇಟಿಂಗ್ ಸಿಸ್ಟಮು. ಬ್ಯಾಚ್ ಆಪ್ರೇಟಿಂಗ್ ಸಿಸ್ಟಮ್ ಅಂತಂದರೆ ದಿಸ್ ಟೈಪ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್ ಡಸ್ ನಾಟ್ ಇಂಟ್ರಾಕ್ಟೆಡ್ ವಿತ್ ದ ಕಂಪ್ಲೀಟ್ ಡೈರೆಕ್ಟ್ಲಿ. ಇನ್ನೊಂದು ಟೈಪ್ ಶೇರಿಂಗ್ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಏನಪ್ಪ ಅಂತಂದರೆ ಈಚ್ ಟಾಸ್ಕ್ ಈಸ್ ಎ ಗಿವನ್ ಸಮ್ ಟೈಮ್ ಟು ಎಕ್ಸಿಕ್ಯೂಟ್ ಸೊ ದಟ್ ಆಲ್ ದ ಟಾಸ್ಕ್ ವರ್ಕ್ ಸ್ಮೂತ್ಲಿ. 13ನೇದು ವಿಚ್ ಒನ್ ಈಸ್ ನಾಟ್ ಅನ್ ಆಪ್ರೇಟಿಂಗ್ ಸಿಸ್ಟಮ್. OS, ಯುನಿಕ್ಸ್, MS DOS ಇವೆಲ್ಲ ಆಪ್ರೇಟಿಂಗ್ ಸಿಸ್ಟಮು. ಪಝಲ್ ಒಂದು ನಾಟ್ ಆಪ್ರೇಟಿಂಗ್ ಸಿಸ್ಟಮ್ ಆಗಿದೆ. ಇಫ್ DROWSY ಈಸ್ ರಿಟರ್ನ್ ಆ್ಯಸ್ ಎ HUSABOC, ಬ್ಯೂಟಿ ವಿಲ್ ಬಿ ರಿಟರ್ನ್ ಆ್ಯಸ್ ಇದು FICYXC ಆಗುತ್ತೆ. ನಾನು ಈ ಮೆಂಟಲ್ ಅಬಿಲಿಟಿ ಕ್ವಶನ್ಸಲ್ಲಿ ಇದನ್ನು ಯಾವ ರೀತಿ ಲಾಜಿಕಲಾಗಿ ಬಿಡಿಸೋದು ಅಂತ ಹೇಳ್ಕೊಟ್ಟಿದ್ದೀನಿ, ಅಲ್ಲಿ ನೋಡಿ ಫ್ರೆಂಡ್ಸ್. 5ನೇದು ಜಗನ್ ವೆಂಟ್ ಟು ಅನದರ್ ಟೌನ್ ಕವರಿಂಗ್ 240 km ಬೈ ಕಾರ್ ಮೂವಿಂಗ್ ಅಟ್ 16 km/h. ದೆನ್ ಈ ಕವರ್ಡ್ 400 km by train moving at 100 km/h and then rest 200 km by bus moving at 50 km/h. Average speed during whole journey was first by car 240 km at 60 km/h. Time plus taken 240 by 60 is equal to 4 hours. Next train by train 240 km at 60 km/h. Time taken 400 per 100, 4 hours. By bus 240 km at 60 km/h. Time taken 200 per 50 is equal to 4 hours. So totally time 4 plus 4 plus 4 is equal to 12 hours, and totally speed 240 400 plus 200 is equal to 840 km ಆಗುತ್ತೆ. ಆವ್ರೇಜ್ ಸ್ಪೀಡ್ ಆಫ್ ದ ಹೋಲ್ ಜರ್ನಿ 840 by 12 is equal to 12ರಿಂದ 84 ಬಾಗಿಸಿದ್ರೆ 1284 ಆಗುತ್ತೆ. ಆನ್ಸರ್ ಬಂದು 70 per kilometer ಆಗುತ್ತೆ. 6ನೇದು ದ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ದ ಏರಿಯಾ ಆಫ್ ಎ ಸ್ಕ್ವಯರ್ whose each side is 60 meter. The height of the triangle is 90 meter. The base of the triangle will be first the area of square ಕಂಡಿಡ್ಕೊಳ್ಳೋಣ. ಸೈಡ್ ಇಂಟು ಸೈಡ್ 60 ಇಂಟು 60 3600 ಆಗುತ್ತೆ. ನೆಕ್ಸ್ಟು ಏರಿಯಾ ಆಫ್ ಸ್ಕ್ವಯರ್ ಎಷ್ಟಾಗುತ್ತಪ್ಪ ಅಂದರೆ ಏರಿಯಾ ಆಫ್ ಟ್ರಯಾಂಗಲ್ ಅದು ಸಹ 3600 ಆಗುತ್ತೆ. ನೆಕ್ಸ್ಟು ಏರಿಯಾ ಆಫ್ ಟ್ರಯಾಂಗಲ್, ನಾವು ಟ್ರಯಾಂಗಲ್ ಕಂಡುಹಿಡಬೇಕು ಅಂದರೆ 2/1 ಇಂಟು ಬೇಸ್ ಇಂಟು ಹೈಟು. ಈಗ ಟೋಟಲಾಗಿ ಟ್ರಯಾಂಗಲ್ದು 3600 ಹಾಕೊಂಡಿದ್ದೀವಿ. 2/1 ಇಂಟು ಹೈಟು ಬೇಸ್ ಇಂಟು ಹೈಟ್ 90, ಒಟ್ಟು ಟೋಟಲಾಗಿ 3600 ಇಂಟು 2 90 ಈ ಕಡೆಗೆ ಹಾಕೊಳ್ಳೋಣ, ಬೇಸ್ ಈ ಕಡೆಗೆ ಹಾಕೊಳ್ಳೋಣ. ನಾವು ಕಂಡುಹಿಡಬೇಕಾಗಿರೋದು ಬೇಸು 0ಗೆ 0 0ಗೆ 0 3 6 12 2 ಬರ್ಕೊಳ್ಳೋಣ. 1 ಉಳ್ಕೊಂತು, 2 3 6 6 1 7 72 ಆಯಿತು. 72ನ್ನ 9ರಿಂದ ಭಾಗಿಸಿದ್ರೆ 9 8 72, ಆನ್ಸರ್ ಬಂದು 80 ಆಗುತ್ತೆ. 7ನೇದು ದ ಹಾರ್ಸ್ ಈಸ್ ಟಯರ್ಡ್ ಅಟ್ ದ ಕಾರ್ನರ್ ಆಫ್ ದ rectangle field whose length is 20 meters and width is 60 meters with a rope whose length is 40 meter. Find the area which the horse can gaze. ಆನ್ಸರು ಏರಿಯಾ ಆಫ್ ಫೀಲ್ಡ್ನ ಫಸ್ಟ್ ಕಂಡುಹಿಡ್ಕೊಳ್ಳೋಣ. 20 ಮೀಟರ್ ಇಂಟು 60 320 ಆಗುತ್ತೆ ಏರಿಯಾ ಆಫ್ ಮೀಟರು. ಏರಿಯಾ ಫೀಲ್ಡ್ ಇನ್ ಆರ್ಸ್ ದ ಗೇಜ್ 40 ಇಂಟು 40 192 ಆಗುತ್ತೆ. ದ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಫೀಲ್ಡ್ ಇಸ್ 20 ಇಂಟು 60 320 ಆಗುತ್ತೆ. ದ ಏರಿಯಾ ಆಫ್ ಆರ್ಸ್ ಈಸ್ ಎ ಸೂತ್ರ ಇದು. A is equal to 4 by per into 14 into 14. ಆರ್ಸ್ ಇಸ್ ಕೆನ್ ಗೇಜ್ ಫಸ್ಟು
ಇಲ್ಲಿ 14 × 14 ಗುಣಿಸ್ಕೊಂಡಾಗ 153.93 ಬರುತ್ತೆ, ಅದನ್ನ ಬರ್ಕೊಳ್ಳೋದು. ಟೋಟಲಾಗಿ ಆ ಏರಿಯಾ ಫೀಲ್ಡ್ 320 × 100 ಬರ್ಕೊಳ್ಳೋದು. ಆವಾಗ ಇವನ್ನೆಲ್ಲ ಗುಣಿಸಿ ಭಾಗಿಸಿದಾಗ 48% ಬರುತ್ತೆ. ಸೊ ದ ಏರಿಯಾ ವಿಚ್ ದ ಆರ್ಸ್ ಕ್ಯಾನ್ ಗೇಜ್ ಈಸ್ ಎ 153.93 ಮೀಟರ್ ಸ್ಕ್ವಯರ್ ಆರ್ 48 ಆಫ್ ದ ಫೀಲ್ಡ್ ಆಗುತ್ತೆ. 8ನೇದು ಎ ಶಾಪ್ ಕೀಪರ್ ಬೈ 144 x at Rs 90 price each in the way 20 x very broken the sold the remaining x at Rs 1.20 each as the percentage gain or loss is we are the find the percentage of gain or loss the cost of price of the x is equal to ಅದು ಕಾಸ್ಟ್ ಎಷ್ಟಾಯಿತು ಅವ್ನು ತಗೊಂಡಿದ್ದು ಮೊಟ್ಟೆಗೆ ಅಂತ 144 × 0.90 ಗುಣಿಸಿದಾಗ 129 ಬರುತ್ತೆ, 129.6 ಬರುತ್ತೆ. ಸೈನ್ಸ್ ಈ 20x ವಿ ಬ್ರೋಕನ್, ಸೊ ದ ನಂಬರ್ ಆಫ್ ರಿಮೈನಿಂಗ್ ಎಕ್ಸ್ ವಿಲ್ ಬಿ 244 - 20 ಬರುತ್ತೆ. ನೆಕ್ಸ್ಟ್ ಸೀನ್ಸ್ ದ ಶಾಪ್ ಕೀಪರ್ ಸೋಲ್ಡ್ ದ ರಿಮೈನಿಂಗ್ ಎಕ್ಸ್ ಅಟ್ Rs 1.20 ಈಚಸ್, ಸೊ ದ ಸೇಲಿಂಗ್ ಪ್ರೈಸ್ ಆಫ್ ದ ಎಕ್ಸ್ Rs 124 × 1.20 ಆಗುತ್ತೆ, Rs 148.8 ಆಗುತ್ತೆ. that is the selling price of the x is more than the cost price ಎಷ್ಟಾಗುತ್ತೆ ಅಂತಂದರೆ, ಸೊ ದೇರ್ ವಿಲ್ ಬಿ ಗೇನ್ ಆಫ್ Rs 148.8 - 129 ಮಾಡಿದಾಗ Rs 119.2 ಬರುತ್ತೆ. ದೇರ್ ಫೋರ್ ದ ರಿಕ್ವೈರ್ ಗೇನ್ ಪರ್ಸೆಂಟೇಜ್ ಇಸ್ ಗಿವನ್ ಬೈ 19.2 ಬೈ ಟೋಟಲ್ ಆಗಿ 299.6 × 100 ಗುಣಿಸಿದಾಗ 1920 × 299.6 ಆಗುತ್ತೆ. ಅದನ್ನು ಭಾಗಿಸಿದಾಗ 40.81% ಬರುತ್ತೆ. ಇವನಿಗೆ ಲಾಸ್ ಆಗಿದ್ದು 40.81% ಆಗುತ್ತೆ. 9ನೇದು ಇಟ್ ಟೇಕ್ಸ್ 40 men 80 days to earn Rs 2000. how many men will each earn Rs 200 in 2 days? ಆರ್ ಇ ಬೈ ಟಿ ಏನಂತ ತಗೊಂಡ್ರೆ, ಆರ್ ಅಂದರೆ ರೇಟು, ಟಿ ಅಂದರೆ ಟೈಮು, ಇ ಅಂದರೆ ಟೋಟಲ್ ಲರ್ನಿಂಗು. ಸೀನ್ಸ್ ಆಫ್ ದ ರೇಟ್ ಇಸ್ ಕಾನ್ಸರ್ಟ್. ಇಲ್ಲಿ 2000 ಹಾಕೊಳ್ಳೋದು, 8 × 40 ಇಸ್ ಈಕ್ವಲ್ ಟು 200 × 2 × n. ಇಲ್ಲಿ 2000 ಹಂಗೆ ಬರ್ಕೊಳ್ಳೋಣ. 8 × 4 = 32 0. ಇಲ್ಲಿ 2 × 20 100 n ಆಗುತ್ತೆ. ಇಲ್ಲಿ 2000 ಮತ್ತು 32,000ನ ನಾವು ಭಾಗಿಸ್ಬೇಕಾಗುತ್ತೆ. ಅವಾಗ 2ನ 32ರಲ್ಲಿ ಭಾಗಿಸಿದಾಗ 2 × 2 2 ಬರ್ಕೊಂಡ್ವಿ, 3ರಲ್ಲಿ 2 ಕಳೆದ್ರೆ 1, 2 × 6 = 12, 12 0ಗೆ 0, ಆನ್ಸರ್ ಬಂದು 16. 10ನೇದು ಎ ಪೈಪ್ ಆಫ್ 2 inches diameter fills the water tank in 1 hour if the diameter of the pipes in 4 inches. in what time will the pipe fill the some tanks? 2 ಇಂಚ್ ಇದ್ದಾಗ ಟ್ಯಾಂಕ್ ಎಷ್ಟೊತ್ತು ತುಂಬುತ್ತೆ, 4 ಇಂಚ್ ಇದ್ದಾಗ ಟ್ಯಾಂಕ್ ಎಷ್ಟೊತ್ತು ತುಂಬುತ್ತೆ ಅಂತ. 2 + 6 6 ಆಯಿತಾ. 6ನ 60 ಮಾಡಿಕೊಂಡು 4 4 ಒಂದ್ಲಿ 4, 6ರಲ್ಲಿ 4 ಕಳೆದ್ರೆ 2, ಆಮೇಲೆ 4 × 5 = 20. ಆನ್ಸರ್ ಬಂದು 15 ನಿಮಿಷದಲ್ಲಿ 4 ಇಂಚಸ್ ಪೈಪ್ ಹಾಕಿದಾಗ ಟ್ಯಾಂಕು ತುಂಬುತ್ತೆ ಅಂತ ಹೇಳ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.